ರೇವಂತ್ ರೆಡ್ಡಿ ಅವರು ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ ಮಾತಾಡ್ತಾರೆ. ಹೊರಗಡೆ ಕುಂತು ನೋಡುವಾಗ ಇದೇನು ದೊಡ್ಡ ವಿಷಯ ಸಂಭಾಳಿಸಿ ಬಿಡಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ತೆಲಂಗಾಣ ರಾಜ್ಯಕ್ಕೆ ಒಂದು ತಿಂಗಳ ಆದಾಯ 18,500 ಕೋಟಿ ಇದೆ. ಅದರಲ್ಲಿ 13,000 ಕೋಟಿ ರೂಪಾಯಿ ಸಂಬಳ, ಪೆನ್ಷನ್ನು ಮತ್ತು ಈ ಥರ ಇದಕ್ಕೆ ಹೋಗ್ತಾ ಇದೆ. ಉಳಿಯೋದಿನ್ನು 5,500. 5,500ದಲ್ಲಿ 4,400 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತಾ ಇದೆ. 900 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಇಟ್ಕೊಂಡು ಎಲ್ಲಿಂದ ಅಭಿವೃದ್ಧಿ ಮಾಡಲಿ ನಾನು ರಾಜ್ಯವನ್ನು ಅಂತ ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳ್ತಾರೆ. ನಾನು ಹೇಳೋದು ಹಿಮಾಚಲ್ ಪ್ರದೇಶದ ಸ್ಟೇಟ್ಮೆಂಟ್ ನೋಡಿಲ್ಲ, ಆದರೆ ಹಿಮಾಚಲ್ ಪ್ರದೇಶದಲ್ಲಿ ಹೆಚ್ಚು ಆದಾಯ ಇಲ್ಲ. ಎಸ್, ಕರ್ನಾಟಕದಲ್ಲಿ ಆದಾಯ ಇದೆ, ಸ್ವಲ್ಪ ಜನರು ಮಧ್ಯಮ ವರ್ಗ ಬಡ ಜನಕ್ಕೆ ಕೊಡಬೇಕು ಅನ್ನೋದು ನಮ್ಮ ದೃಷ್ಟಿಕೋನ. ಇದರಲ್ಲಿ ಗ್ಯಾರಂಟಿ ಸ್ಕೀಮನ್ನು ಕೊಡೋದ್ರಲ್ಲಿ ತಪ್ಪಿಲ್ಲ. ಇನ್ನೂ ಬೇಕಾದ್ರೆ ಲಿಟ್ಲ್ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ನನ್ನ ವಿಚಾರ, ವೈಯಕ್ತಿಕ ವಿಚಾರ. ಏನು ಕೊಡಲಿ ಜನರಿಗೆ, ಆದರೆ ಜನನೂ ಕೂಡ ರಿಟರ್ನ್ ಏನು ಕೊಡಬೇಕಂದ್ರೆ ದುಡಿಬೇಕು. ದುಡಿದು ಹೆಚ್ಚಿನ ಇದನ್ನು ಮಾಡಿದರೆ ನಮ್ಮ ಇನ್ನೂ ಹೆಚ್ಚಿನ ಸಂಘಟನೆ ಆಗುತ್ತೆ, ಇನ್ನೂ 4 ಜನಕ್ಕೆ ಹೆಲ್ಪ್ ಮಾಡ್ಬೋದು. ನಾವು ಮಧ್ಯಮ ವರ್ಗ ಲೋವರ್ಗಿದೆ ಕೊಟ್ಟರೆ ಏನು ತಪ್ಪಿಲ್ಲ. ನಮ್ಮ ಹತ್ರ ಹಣ ಇದೆ, ಕೊಡ್ತೇವೆ. ರಾಯರೆಡ್ಡಿ ಅವರೇ, ಸಿದ್ದರಾಮಯ್ಯನವರ ಮೊದಲನೇ ಟರ್ಮ್ ಕಂಪೇರ್ ಮಾಡಿ ನೋಡಿದ್ರೆ ಭಾಳ ಚೆನ್ನಾಗಿತ್ತು ಈ ಟರ್ಮ್ಗಿಂತ. ಯಾಕೋ ಸಿದ್ದರಾಮಯ್ಯನವರು ಸ್ವಲ್ಪ ಡಲ್ ಹೊಡೆದಂಗೆ ಅನ್ನಿಸ್ತಿದ್ದಾರೆ. ಈ ಭ್ರಷ್ಟಾಚಾರದ ಆರೋಪಗಳು, ಈಗ ಮೂಡಾ ಕೇಸ್ ಅಂತ ಬಂತು, ವಾಲ್ಮೀಕಿ ಕೇಸ್ ಅಂತ ಆಗುತ್ತೆ, ಅಧಿಕಾರ ಹಸ್ತಾಂತರದ ಚರ್ಚೆಗಳು ನಡೀತವೆ. ಫಸ್ಟ್ ಟರ್ಮ್ ಹಂಗಿರಲಿಲ್ಲ, ಅವರೇ ರಾಜ, ಅವ್ರು ಅದ್ಭುತವಾಗಿ. ಹಾಗೇನಿರಲಿಲ್ಲ. ಮೊದಲೇ ಟರ್ಮಲ್ಲಿ ಸ್ವಲ್ಪ ಏನಾಗಿತ್ತು, ಹೆಚ್ಚಿನ ಹೊರೆ ಇರಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಆವಾಗ ನಮಗೆ ಸಬ್ಸಿಡಿಗಳು ಅಷ್ಟು ಜಾಸ್ತಿ ಇರಲಿಲ್ಲ. ಈ ಸಬ್ಸಿಡಿಗಳ ಹೊರೆನೂ ಜಾಸ್ತಿ ಆಗಿದೆ. ಈಗ ಸ್ಲೋಲಿ ವಿ ಆರ್ ಕಮಿಂಗ್ ಔಟ್. ಆಮೇಲೆ ಈ ಭ್ರಷ್ಟಾಚಾರ ವ್ಯವಸ್ಥೆ ಆಡಳಿತದಲ್ಲಿ ಕೆಟ್ಟಬಿಟ್ಟಿದೆ ಈ ಕಳೆದ 10 ವರ್ಷದಲ್ಲಿ. ಅದನ್ನು ಸರಿ ಮಾಡಬೇಕು, ಅದನ್ನು ಸರಿ ಮಾಡಬೇಕು. ನಾವು ಅಡ್ಮಿಟ್ ಮಾಡೋಣ, ಅದರಲ್ಲಿ ಇದು ಇಟ್ಸ್ ನಾಟ್ ಎ ಕ್ವಶನ್ ಆಫ್ ದ್ಯಾಟ್. ಹಿಂದಿನ ಸರ್ಕಾರದಲ್ಲಿ ಆದಂಥ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ಏನಾಗಿದೆ, ಅದಕ್ಕೇ ಇವು ಏನಾಗಬೇಕಾಗಿದೆ. ಮೊದಲು ನಮ್ಮ ಚುನಾವಣೆ ವ್ಯವಸ್ಥೆ ಸರಿ ಆಗಬೇಕು. ಆಮೇಲೆ ಅಭಿವೃದ್ಧಿ ಆಧಾರಿತವಾದಂಥ ವಿಚಾರಗಳು ಜನರಲ್ಲಿ ಬರಬೇಕು. ಈ ಜಾತಿ, ಮತ, ಹಣ, ಹೆಂಡ ಕೊಡುವಂಥ ಇದು ಕಮ್ಮಿ ಆಗಬೇಕು. ಇವತ್ತೇನಾಗಿದೆ, ಯಾರು ಬರ್ತಾ ಇದ್ದಾರೆ ಇವತ್ತು ರಾಜಕಾರಣಕ್ಕೆ ಅಂದರೆ, ನಾನು 85ದಿಂದ ನಾನು MLA ಆಗಿದ್ದೀನಿ ಪಾರ್ಲಿಮೆಂಟ್. ಆವಾಗ ಎಷ್ಟು ಸಜ್ಜನರು, ಎಷ್ಟು ವಿಚಾರವಂತರು, ಎಷ್ಟು ಸಮಾಜದ ಬಗ್ಗೆ ಕಳ್ಕಳಿ ಇದ್ದದ್ದು ಅಂತ. ಈಗ ಹಾಗಾಗಿಲ್ಲ. ರಿಯಲ್ ಎಸ್ಟೇಟ್ ದಂಧೆ ಮಾಡೋರು, ಶಿಕ್ಷಣ ಸಂಸ್ಥೆ ನಡೆಸೋರು, ದೊಡ್ಡ ದೊಡ್ಡ ವ್ಯಾಪಾರಿಗಳು, ಇಂಥವರೆಲ್ಲ ರಾಜಕಾರಣಕ್ಕೆ ಬಂದು ತಮ್ಮ ಅನುಕೂಲತೆಗೆ ಹಾಕಿ ಮಾಡ್ಕೊಳ್ಳೋಂಥ ಸ್ಥಿತಿಗತಿ ಬಂದಾಗ ಈ ಥರದ ವ್ಯವಸ್ಥೆ ಆಗಿದೆ. ಇನ್ನು ಇದಾದ ಮೇಲೆ ಈ ಟಿಕೆಟ್ ಕೊಡೋರು ಪಕ್ಷಗಳವರೇ ಸರ್, ಅವ್ರಿಗೆ ಟಿಕೆಟ್ ಕೊಡೋರು ಪಕ್ಷಗಳವರೇ, ಪಕ್ಷನೂ ಕೊಡುತ್ತೆ ಬಿಜೆಪಿ. ಐ ಅಗ್ರಿ, ನಾನೇನಿಲ್ಲ ಅಂತ ಹೇಳಿಲ್ಲ. ನಾನು BJP ಅವರೇ ಕೊಟ್ಬಿಟ್ಟಿದ್ದಾರೆ, ಕಾಂಗ್ರೆಸ್ನವ್ರು ಏನು ಭಾಳ ಇಂಥವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.